ಅಮ್ಮ ಇದೇ ಮನೆ. ನನ್ಗ್ಯಾಕೋ ಇದು ಯಾವುದು ಸರಿ ಕಾಣಿಸ್ತಾ ಇಲ್ಲ. ನಿಮ್ಗಿಷ್ಟ ಇಲ್ಲ ಅಂದ್ಮೇಲೆ ಬರಬಾರ್ದಾಗಿತ್ತು. ನಾನೇನು ಬರ್ಬೇಕು ಅನ್ನೋ ಆಸೆಯಿಂದ ಬಂದಿಲ್ಲ. ಅವತ್ತು ಈ ಹುಡ್ಗನ ನೋಡ್ಬೇಕು ಅಂತ ಮನೆಗೆ ಕರ್ಸ್ಕೊಂಡೆ. ಇವತ್ತೆಲ್ಲಿ ಅವನ ಜೊತೆಲಿ ಮನೆ ಕರ್ಕೊಂಡ್ ಬರ್ತೀವ ಅಂತ ಹೆದರ್ಕೊಂಡು ಬಂದ್ವಿ. ಒಟ್ನಲ್ಲಿ ನೀನು ನಿನ್ ಮಗ ಸೇರ್ಕೊಂಡು ನಮ್ ಮನೆ ನನ್ ಮಗನ್ ಮರ್ಯಾದಿನ ಮಣ್ಪಾಲ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರೋ ಹಾಗಿದೆ. ನಿಮ್ ಮಗನಿಂದ ಈ ಮನೆಗ್ ನಡೆದಿರೋ ಅನ್ಯಾಯನ ನನ್ ಮಗ ಸರಿಪಡಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾನೆ ಹೊರತು ಏನು ಬೇರೇನೂ ಅಲ್ಲ. ಯಾರ್ ಬೇಕು? ಅದು ಹರಿ. ಹರಿ, ಯಾರೋ ಬಂದಿದ್ದಾರೆ ನೋಡು. ಅಮ್ಮ ಬನ್ನಿಮ್ಮ, ಒಳಗ್ ಬನ್ನಿ, ಒಳಗ್ ಬನ್ನಿ. ಅಜ್ಜಿ ನಮ್ ಸೀನಿಯರ್ ಇದಾರಲ್ಲ, ಇವ್ರವ್ರ ತಾಯಿ, ಅವ್ರ ಅಜ್ಜಿ, ಅಕ್ಕ, ತಂಗಿ ಅಂಜಲಿ ಅಂತ. ಬನ್ನಿಮ್ಮ, ಒಳಗ್ ಬನ್ನಿ, ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಏನ್ ತಗೋತೀರಾ? ಸ್ವಲ್ಪ ಕಾಫಿ, ಟೀ? ಬೇಡಪ್ಪ, ಈಗ ತಾನೇ ಮುಗಿಸ್ಕೊಂಡ್ ಬಂದಿವಿ. ಹೇ, ಹಾಗಂದ್ರೆ ಹೇಗೆ? ಮೊದಲನೇ ಸಲ ಬಂದಿದ್ದೀರಾ ನಮ್ಮ ಮನೆಗೆ, ಸ್ವಲ್ಪ ಟೀ ತಗೊಳ್ಳಿ. ಅಜ್ಜಿ ಕಾಫಿ ಮಾಡ್ಕೊಂಬಾರಜ್ಜಿ. ಸರಿ, ಬೇಡ. ಯಾಕೆ, ಏನಾಯ್ತು? ನಮ್ಗೆಲ್ಲ ಟೀ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಜ್ಜಿಗೆ ಕಾಫಿ ತಗೊಂಡ್ ಬನ್ನಿ ಅಂತ ಹೇಳ್ತಿದ್ಯಾ? ಸಾರಿ, ನಿಮ್ಮನ್ನೆಲ್ಲ ನೋಡಿ ಸಂತೋಷದಲ್ಲಿ ಏನು ಗೊತ್ತಾಗ್ತಿಲ್ಲ. ಏನ್ ನೋಡ್ತಾ ಇದ್ದೀರಮ್ಮ? ಏನೂ ಇಲ್ಲ. ಹರಿ ತಾಯಿ ಫೋಟೋ ಎಲ್ಲೂ ಕಾಣಿಸ್ತಾ ಇಲ್ಲ. ಓ, ಅಮ್ಮನ್ ಫೋಟೋ ತಾನೆ? ಹಾ, ನಾನ್ ತರ್ತೀನಿ. ಲಕ್ಷಣವಾಗಿದ್ದಾರೆ. ತುಂಬಾ ಒಳ್ಳೆಯವರು ಅನ್ಸುತ್ತೆ. ನಿಜ ಅಮ್ಮ, ಮುಖ ಮನ್ಸಿನ ಕನ್ನಡಿ ಅಂತಾರೆ. ಅದಕ್ಕೆ ನಿಮಗೆ ನಮ್ಮ ತಾಯಿ ಮುಖ ನೋಡಿದ ತಕ್ಷಣ ಅವ್ರು ಒಳ್ಳೆಯವರು ಅಂತ ಗೊತ್ತಾಗೋಯ್ತು. ನನಗದು ಗೊತ್ತಾಗ್ಲಿಲ್ಲ. ಯಾಕಂದ್ರೆ ನಾನು ಯಾವತ್ತೂ ನಮ್ಮ ತಾಯಿ ಮುಖ ನೋಡೋಕೆ ಇಷ್ಟಪಡಲಿಲ್ಲ. ನನ್ನ ಮನಸ್ಸಲ್ಲಿ ಅವ್ರ ಮೇಲೆ ಎಷ್ಟೇ ಪ್ರೀತಿ ಇದ್ರೂ ನನ್ನ ಕೋಪ ಅದನ್ನು ತಿಳ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಒಬ್ಬರು ಒಳ್ಳೆತನ ಗುರುತಿಸ್ಬೇಕಾದ್ರೆ ಮೊದಲು ನಮ್ಮಲ್ಲಿ ಒಳ್ಳೆತನ ಇರಬೇಕು ಅಂತ ಸೀನಿಯರ್ ಹೇಳ್ಕೊಟ್ರು. ನಾನು ಅದನ್ನು ತಿಳ್ಕೊಳ್ಳೋ ಅಷ್ಟರಲ್ಲಿ ನಮ್ಮಮ್ಮ ನನಗೆ ಬಿಟ್ಟು ಹೊಟ್ಟೋದ್ರು. ಆಮೇಲೆ ಈ ದಿನ ತಬ್ಕೊಂಡು ಮಲ್ಕೋತೀನಿ. ಇದ್ರಲ್ಲಿ ನಮ್ಮ ತಾಯಿ ಉಸಿರಿದೆ. ಈ ಉಸಿರಿನ್ನೂ ಅವರಲ್ಲೇ ಇದ್ದಿದ್ರೆ ಇನ್ನೂ ಸ್ವಲ್ಪ ಕಾಲ ಬದುಕಿರ್ತಿದ್ರೋ ಏನೋ. ಆದರೆ ನನ್ನ ಹಣೆ ಬರ ಸರಿ ಇಲ್ವೋ, ಅಥವಾ ನಾನೇ ಒಳ್ಳೆಯವನಲ್ವೋ ಏನೋ. ಸೀನಿಯರ್ ಥರ ಅಪ್ಪ ಅಮ್ಮನ ಜೊತೆ ಇರೋ ಅದೃಷ್ಟ ನನಗೆ ಸಿಕ್ಕಲೇ ಇಲ್ಲ. ನಿನ್ನ ನೋವು ನನಗೆ ಅರ್ಥ ಆಗ್ತಾ ಇದೆ. ಸರಿ, ನಾಳೆ ಯುಗಾದಿ. ನೀನ್ ತಪ್ಪದೆ ನಮ್ಮ ಮನೆಗೆ ಬರಬೇಕು. ನಾನಾ? ಯಾಕೆ? ನೀನು ನಮ್ಮ ಮನೇಲಿ ಒಬ್ನಲ್ವಾ? ನನಗೆ ನೀನ್ ಬೇರೆ ಅಲ್ಲ, ನಿಮ್ ಸೀನಿಯರು ಬೇರೆ ಅಲ್ಲ. ಅಮ್ಮ, ನೀವು ಬರಬೇಕು. ನಾವು ಬರ್ತೀವಿ. ಆಯ್ತಮ್ಮ. ಬರ್ತೀವಪ್ಪ. ಹಾಯ್ ಹರಿ. ನೀನೇ ತಾನ ಸ್ಫೂರ್ತಿ. ನೀನು ನಮ್ಮ ಮನೆಗೆ ಹಬ್ಬಕ್ಕೆ ಬರಬೇಕು. ಆಯ್ತಮ್ಮ. ಬರ್ತೀವಪ್ಪ. ಆಯ್ತಮ್ಮ. ಬಾಯ್ ಬಾಯ್. ಬಾಮ್ಮ ಒಳಗಡೆ. ನೀವ್ ಹೋಗಿ ಅಜ್ಜಿ, ನಾ ಬರ್ತೀನಿ. ಸರಿ. ಇಲ್ಲ ಇದಾರೆ. ಹೋಗೋ. ಏಯ್, ಯಾವಾಗ ನೋಡಿದ್ರು ಸಿಡುಕ್ತಾನೆ ಇರ್ತೀಯ. ನನ್ನ ಲೈಫಲ್ಲಿ ಈ ಥರ ಒಂದು ಫ್ಯಾಮಿಲಿ, ಪ್ರೀತಿ, ವಾತ್ಸಲ್ಯ ಇದ್ಯಾವುದು ಸಿಗುತ್ತೆ ಅಂತಲೇ ಅನ್ಕೊಂಡಿರಲಿಲ್ಲ. ಸೀನಿಯರ್ ಅದನ್ನೆಲ್ಲ ಸಿಗೋ ಹಾಗೆ ಮಾಡಿದ್ರು. ನನ್ನ ಜೀವನದಲ್ಲಿ ಎಷ್ಟೋ ಯುಗಾದಿಗಳು ಬಂದವು ಹೋದವು, ಆದರೆ ನನ್ನಲ್ಲಿ ಯಾವುದೂ ಹೊಸತನ ತಂದಿರಲಿಲ್ಲ. ಬೇವು ಬೆಲ್ಲ ಅನ್ನೋದರ ಅರ್ಥ ಈಗ ಗೊತ್ತಾಗ್ತಿದೆ. ರಿಯಲಿ ಇಟ್ಸ್ ಅ ಗ್ರೇಟ್ ಫೀಲಿಂಗ್. ಥ್ಯಾಂಕ್ಸ್ ಟು ಸೀನಿಯರ್. ಏನೋ ನೀನು ಮಾತೆತ್ತಿದ್ರೆ ಸೀನಿಯರ್ ಸೀನಿಯರ್ ಅಂತ್ಯ. ನಾಳೆ ಸೀನಿಯರ್ ನನ್ನ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀಯಾ? ಸೀನಿಯರ್ ಹಾಗೆಲ್ಲ ಹೇಳಲ್ಲ ಕಣೆ ಲೂಸು. ಯಾಕಂದ್ರೆ ನಮ್ ಲವ್ಗೆ ಸೀನಿಯರೇ ಪರ್ಮಿಷನ್ ಕೊಟ್ಟಿದ್ದು. ಅವ್ರು ನನ್ನ ಜೀವನದಲ್ಲಿ ಬರೀ ಸೀನಿಯರ್ ಮಾತ್ರ ಅಲ್ಲ, ಒಂದು ಒಳ್ಳೆ ದಾರಿ ತೋರಿಸ್ಕೊಟ್ಟು ಗುರು ಕೂಡ. ಲೆಕ್ಚರರ್ ಸಾಹೇಬ್ರೆ, ಓ, ಯುಗಾದಿ ಹಬ್ಬದ ಶುಭಾಶಯಗಳು. ಬರೀ ಶುಭಾಶಯ ಹೇಳಕ್ ಬಂದ್ರು ಅಥವಾ ಬಂದದ್ದು ಬೇರೆ ವಿಷಯಕ್ಕೇನೆ? ಹಾಗಿದ್ರೆ ಬನ್ನಿ, ಕೆಲಸ ಮುಗಿಸೋಗಿ. ರೀ,
ನಾನು ಒಬ್ಬ ಮನುಷ್ಯ ರೀ. ಹಾಲಿನಂತಿರೋ ಸಂಸಾರದಲ್ಲಿ ಹುಳಿ ಹಿಂಡೋಷ್ಟು ಕಟ್ಕ ಅಲ್ಲ. ವಾವ್, ಗುಡ್. ಜ್ಞಾನೋದಯ ಆದಾಗಿದೆ. ಬನ್ನಿ, ಊಟ ಮಾಡ್ಕೊಂಡು ಹೋಗ್ರಂತೆ. ಊಟ ಬರೀ ಹೊಟ್ಟೆನ ತುಂಬಿಸುತ್ತೆ, ಆದ್ರೆ ಒಳ್ಳೆ ನೋಟ ಮನಸ್ಸನ್ನ ತುಂಬಿಸುತ್ತೆ. ರಿಷಿ ಅವರು ಒಬ್ಬ ವ್ಯಕ್ತಿ ಅಲ್ಲ, ಒಂದು ಪುಸ್ತಕ ಇದ್ದ ಹಾಗೆ. ಆ ಪುಸ್ತಕನ ಓದಿ ಕಲ್ತವರು ಇದ್ದಾರೆ, ಕಲಿಯೋರು ಇದ್ದಾರೆ. ಇವತ್ತು ನಾನೊಬ್ಬ ಲೆಕ್ಚರರ್ ಆಗಿದ್ರು ರಿಷಿ ಅವ್ರ ಮುಂದೆ ಒಬ್ಬ ಸ್ಟೂಡೆಂಟ್ ಆಗೋದೆ. ಈಸ್ ಗ್ರೇಟ್, ಈಸ್ ಗ್ರೇಟ್. ಬರ್ತೀನಿ. ರಿಷಿ, ಎಲ್ರೂ ಅಲ್ಲಿ ಸಂತೋಷವಾಗಿರ್ಬೇಕಾದ್ರೆ ನೀನೊಬ್ನೇ ಯಾಕೋ ಇಲ್ಲಿ ನಿಂತಿದ್ಯಾ? ಅಂಕಲ್, ಇವತ್ತಿನ ವಾತಾವರಣ ನೋಡ್ತಾ ಇದ್ರೆ ನನ್ನ ಗುರಿ ಮುಡ್ದಂಗ್ ಅನ್ಸ್ತಾ ಇದೆ. ಮುಟ್ಟೋದೇನು, ಖಂಡಿತವಾಗ್ಲೂ ಮುಟ್ಟಾಯ್ತು. ನನ್ ತಂದೆ ನಿನ್ ತಂದೆ ಅಂತ ಹರಿ ಬೇಗ ಹೇಳ್ಬಿಡು. ಅದು ಅವನಿಷ್ಟು ದೊಡ್ಡ ಮನೆ ಹುಡುಗ ಅಂತ ಗೊತ್ತಿಲ್ದೆ ಒಬ್ಬ ಸಾಮಾನ್ಯ ಹುಡುಗನ್ ತರ ಹೊಡೆದು ಬಡ್ದು ಬೆಳೆಸ್ದೆ. ದಯವಿಟ್ಟು ನನ್ನ ಕ್ಷಮಿಸಿಪ್ಪ, ಕ್ಷಮಿಸಿ. ಹಾಗೆಲ್ಲ ಹೇಳ್ಬೇಡಿಮ್ಮ. ಇಷ್ಟೆಲ್ಲ ಮಾಡಿದ್ದು ಅವನ್ ಒಳ್ಳೇದಕ್ ತಾನೆ. ಅದು ಅಲ್ದೆ ಅವನ್ನ ಸಾಕಿ ಬೆಳೆಸಿರೋ ನಿಮಗ ಅಧಿಕಾರ ಇದೆಯೇ ಹೊರತು ಈಗ ಸಂಬಂಧ ಬೆಳೆಸಿರೋ ನಮಗಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇಷ್ಟು ವರ್ಷ ನನ್ನ ತಮ್ಮನ್ ನೋಡ್ಕೊಂಡಿದ್ದಕ್ಕೆ ನಾನ್ ನಿಮಗೆ ಕೃತಜ್ಞತೆ ಹೇಳ್ಬೇಕು. ಹರಿ ಹುಟ್ಟಿದ್ದು ದೀಪಾವಳಿ ಹಬ್ಬದ ದಿವಸ ಆದ್ರು ಅವನ ಜೀವನದಲ್ಲಿ ಬೆಳಕ್ ಕಂಡದ್ದು ಇವತ್ತೆ. ಆದ್ರೆ ಅವನ್ಗೆ ಈ ವಿಷಯ ಹೇಗಪ್ಪ ತಿಳಿಸೋದು? ತಂದೆ ಅಂದ್ರೇನೆ ಕೆಂಡ ಕಾರ್ತಾನೆ. ನೀನು ಅಂದ್ರೆ ಅವನ್ ತುಂಬಾ ಪ್ರೀತಿ, ಗೌರವ. ನೀನ್ ಹೇಳಿದ್ರೆ ಅವನ್ ಖಂಡಿತ ಕೇಳ್ತಾನೆ. ಆಯ್ತಮ್ಮ, ಸಮಯ ನೋಡಿ ಹೇಳ್ತೀನಿ. ಹಾ, ವೆಲ್, ಪ್ರತಿ ವರ್ಷನೂ ಬೆಸ್ಟ್ ಸ್ಟೂಡೆಂಟ್ ಸೆಲೆಕ್ಟ್ ಮಾಡೋ ಹಾಗೆ ಈ ವರ್ಷನೂ ಸೆಲೆಕ್ಟ್ ಮಾಡೋಕೆ ನಾವೆಲ್ಲರೂ ಸೇರಿದ್ದೀವಿ. ಸೊ ಲೆಟ್ಸ್ ಡಿಸೈಡ್ ಹೂ ಇಸ್ ದ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಇಯರ್. ಕಮ್ ಆನ್. ಯಾಕೆ? ನಾನೊಬ್ಬ ಟ್ರಸ್ಟಿ, ಚಾಲೆಂಜ್ ಮಾಡಿ ಅವನು ಚೇಂಜ್ ಮಾಡಿದ ಒಂದೇ ಕಾರಣಕ್ಕ? ಅದರ್ವೈಸ್ ಸ್ಪೋರ್ಟ್ಸ್ ಅವ್ನು ಗುಡ್ ಬಟ್ ನಾಟ್ ದ ಬೆಸ್ಟ್. ಅವನಿಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡು ಬೇರೆ ಸ್ಟೂಡೆಂಟ್ಸ್ ಇರ್ಬೇಕಾದ್ರೆ ವೈ ಹರಿ? ಒಬ್ಬ ಡ್ರಗ್ ಅಡಿಕ್ಟ್ ಲೈಫಲ್ಲಿ ಚೇಂಜೇ ಆಗೋಲ್ಲ ಅನ್ಕೊಂಡಿದ್ದ ಹುಡುಗ ಇವತ್ತು ಇಷ್ಟೊಂದು ಚೇಂಜ್ ಆಗಿ 4 ಸ್ಟೂಡೆಂಟ್ಸ್ಗೆ ಇನ್ಸ್ಪಿರೇಷನ್ ಆಗಿ ನಿಂತಿದ್ದಾನೆ ಅಂದ್ರೆ ಅವನಿಗೆ ಕೊಡ್ಬೇಕು ಸರ್. ಓಕೆ ಸರ್, ನೀವೆಲ್ಲ ಸೇರಿ ಹರಿಕೃಷ್ಣ ಹೊಡಿತಾ ಇದ್ದಾನೆ ಸರ್, ಬಂದ್ ಬಿಡಿಸಿ ಸರ್, ಇಲ್ಲಾಂದ್ರೆ ಅವ್ನು ಸಾಯಿಸೇ ಬಿಡ್ತಾನೆ ಸರ್. ಹರಿ, ಬಿಡವನ್ನ ನಾನಿನ್ನ ಕಷ್ಟಪಟ್ಟು ಬದಲಾಯಿಸಿದ್ದು ಇವನ್ನ ಕೊಂದು ಜೈಲು ಹೋಗ್ಲಿ ಅಂತಲ್ಲ. ಇವನೇನಂತ ನಿಮ್ಗೆ ಗೊತ್ತಿಲ್ಲ ಸೀನಿಯರ್. ಬಿಡವನ್ನ. ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಂತ ಅಷ್ಟೇ ತಾನೆ? ಆ ಪ್ರಶ್ನೆ ಕೇಳಿದ್ರೆ ನನ್ನ ಕೋಪ ಬರ್ತಿರ್ಲಿಲ್ಲ ಸೀನಿಯರ್. ಮತ್ತಿನ್ನೇನು ಹೇಳ್ದ? ಅದನ್ನ ಹೇಳಕ್ಕೆ ನಾನು ಇನ್ನು ಬದುಕಿದ್ದೀನಿ ಅನ್ಸ್ತಾ ಇದೆ. ಹೇಳು. ಬೇಡ ಸೀನಿಯರ್, ಹೇಳು. ಯಾವುದೇ ಕಾರಣಕ್ಕೂ ನಿಮ್ಮಂತ ದೊಡ್ಡ ಮನುಷ್ಯರು ನನ್ನಂತವ್ರಿಗೆ ಸಹಾಯ ಮಾಡಲ್ಲ ಅಂತ ಹೇಳ್ತೇನೆ ಸೀನಿಯರ್. ಅವನು ನಿಮ್ ತಂದೆ ಎಲ್ಲೋ ತಪ್ಪು ಮಾಡಿರೋದಕ್ಕೆ ನಾನು ಹುಟ್ಟಿರೋದಂತೆ. ಮೊದಲೇ ದೊಡ್ಡ ಮನೆಯವರು ಎಲ್ಲೆಲ್ಲಿ ಏನೇನು ತಪ್ಪು ಮಾಡಿರ್ತಾರೆ ಅಂತ ಯಾರು ಗೊತ್ತು ಅಂತ ಹೇಳ್ತೇನೆ ಸೀನಿಯರ್. ಅವನು ನಿಮ್ ತಂದೆ ಯಾರು? ನಮ್ಮಪ್ಪ ಯಾರು? ಆ ಪುಣ್ಯ ನನಗಿದ್ದಿದ್ರೆ ಇವತ್ತು ನಾನು ಯಾಕೆ ಹೀಗಿರ್ತಿದ್ದೆ? ನಿಮ್ಗೆ ಜನ್ಮ ಕೊಟ್ಟ ಆ ತಂದೆನ ನನಗ್ ಜನ್ಮ ಕೊಟ್ಟು ಯಾವ್ದೋ ಬೇವರ್ಸಿಗೆ ಹೋಲಿಸ್ತಾ ಇದ್ದಾನ ಅವನು. ನೀನ್ ಅವನಿಗೆ ನಿಜ ಹೇಳಲೇಬೇಕಾ? ಅಂದ್ರೆ ಹರಿಗೆ ನಿನ್ ಮೇಲೆ ತುಂಬಾ ನಂಬಿಕೆ ಇದೆ. ನೀನ್ ಅವನಿಗೆ ಏನ್ ಹೇಳಿದ್ರು ಅವನು ಕೇಳ್ತಾನೆ. ನೀನ್ ಈ ಮನೆ ಮಗ ಅಂತ ಹೇಳೋ ಬದಲು ಮನೆ ಮಗನ್ ತರ ಇರುವಂತ ಮನೆ ಕರ್ಕೊಂಡ್ಬಂದು ಜೊತೆಲಿ ಇಟ್ಕೊಂಡ್ರೆ ಆಯ್ತು. ಅಷ್ಟೇ ಅಲ್ಲ, ಆಸ್ತಿಲ್ ಭಾಗ ಕೊಟ್ಟು ನಿನ್ನಷ್ಟೇ ಗೌರವಯುತವಾಗಿ ಬದುಕೋಕೆ ಅವಕಾಶ ಮಾಡಿಕೊಟ್ರ ಆಯ್ತಲ್ಲ. ಅವ್ನು ನಂಬ್ತಾನೆ ಅಂತ ಸುಳ್ಳು ಹೇಳಿ ಮೋಸ ಮಾಡಕ್ ನನಗಿಷ್ಟ ಇಲ್ಲ. ಅದು ಅಲ್ಲದೆ ನಾ ಅಪ್ಪನ್ ಕೊಟ್ಟ ಮಾತು ನನ್ನ ತಮ್ಮನಾಗಿ ಇರ್ತಾನೆ ಅನ್ನೋದೇ ಹೊರತು ನನ್ನ ತಮ್ಮನ ತರ ಇರೋವಾಗ ಮಾಡ್ತೀನಿ ಅಂತಲ್ಲ. ನಾ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೇಬೇಕು. ಹರಿಗೆ ನಮ್ಮಿಂದ ತುಂಬಾ ಅನ್ಯಾಯ ಆಗಿದೆ. ಅದಕ್ಕೆ
ನಮ್ಮ ಹೆಸರು ಆಸ್ತಿ ಪಾಸ್ತಿನಲ್ಲ ಅವನ ಹೆಸರು ಬರ್ತಿದ್ದೀನಿ. ನಾಳೆ ನಿಜ ಗೊತ್ತಾದ್ಮೇಲೆ ಅವನು ನಮ್ಮನ್ನು ಒಪ್ಕೋತಾನೋ ಇಲ್ವೋ ಗೊತ್ತಿಲ್ಲ. ಆದರೆ ಇದುವರೆಗೂ ನಾವೆಲ್ಲ ಏನು ಸುಖ ಸಂತೋಷ ಅನುಭವಿಸಿದೀವೋ ಅದನ್ನ ಹರಿನೂ ಅನುಭವಿಸ್ಬೇಕು. ಇದಕ್ಕೆ ನೀವ್ಯಾರು ಆಕ್ಷೇಪಣೆ ಮಾಡಲ್ಲ ಅನ್ಕೊಂಡಿದ್ದೀನಿ. ಏನೆಲ್ಲ ಹಾಗೆ ನೋಡ್ತಾ ಇದ್ದೀರಾ? ಸೈನ್ ಮಾಡಿ. ಹಾಕಮ್ಮ. ರಿಷಿ, ವ್ಯಕ್ತಿನ ಗೌರವಿಸೋದು ವ್ಯಕ್ತಿತ್ವದಿಂದ ಅಂತಾರೆ. ಆದ್ರೆ ಆ ವ್ಯಕ್ತಿತ್ವ ಸಿಗೋದು ವಯಸ್ಸು ಅನುಭವದಿಂದ ಅಲ್ಲ. ಸ್ವಾರ್ಥ ಇಲ್ದಿರೋ ವಿಶಾಲವಾದ ಮನಸ್ಸಿನಿಂದ ಅಂತ ನೀನದನ್ನು ತೋರಿಸ್ಕೊಟ್ಟೆ. ನನ್ಗಿಷ್ಟು ವಯಸ್ಸಾದ್ರು ನಿನ್ ಮುಂದೆ ಚಿಕ್ಕವಳಾಗ್ಬಿಟ್ನಲ್ಲೋ ರಿಷಿ. ಇಲ್ಲ ಅಜ್ಜಿ, ಹಾಗೆಲ್ಲ ಮಾತಾಡಬೇಡಿ. ರಿಷಿ, ನೀನ್ ನಿಜವಾಗ್ಲೂ ದೊಡ್ಡ ಮನುಷ್ಯ ಕಣೆಯ. ರಿಯಲಿ ಯು ಆರ್ ಗ್ರೇಟ್.